ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರೋ ಎಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟು, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾವು ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಹೆಸರಿಟ್ಟಿನ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಲೋಟ ಹೆಸರುಬೇಳೆ, ಹಾಗೆ ಸೇಮ್ ಲೋಟದ ಅಳತೆಯಲ್ಲಿ ಸಕ್ಕರೆ, ನಂತರ ದ್ರಾಕ್ಷಿ ಗೋಡಂಬಿ, ಹಾಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪ. ಈ ಹೆಸರಿಟ್ಟಿನ ಉಂಡೆ ತಯಾರು ಮಾಡಿದ್ದು ನಮ್ಮ ತಾಯಿಯವರು. ಅವರು ಈ ಸ್ವೀಟ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಒಲೆ ಹಚ್ಚಿದಾಗ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರು ಚೆನ್ನಾಗಾಗಲಿ ಅಂತ. ಇಲ್ಲಿ ಆ ಕ್ಲಿಪ್ಪಿಂಗ್ನು ಶೇರ್ ಮಾಡಿದ್ದೀನಿ. ಗಣೇಶ, ತಾಯಿ ಅನ್ನಪೂರ್ಣೇಶ್ವರಿ, ಭೀಮಸೇನ, ಅಗ್ನಿದೇವ, ನಾನು ಮಾಡೋ ಹೆಸರಿಟ್ಟು ಉಂಡೆ ರುಚಿಕರವಾಗಿ ಚೆನ್ನಾಗಾಗಲಿ ಅಂತ ಬೇಡ್ಕೊಂಡು ಶುರು ಮಾಡ್ತಾಯಿದ್ದೀನಿ. ಹೆಸರುಬೇಳೆನ ಬಾಣಲಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು. ಇದು ಕಲರು ಚೇಂಜ್ ಆಗುತ್ತೆ, ಹಾಗೆಯೇ ಹೆಸರುಬೇಳೆ ಘಮನೂ ಬರುತ್ತೆ. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಗ್ತಾ ಇದೆ. ಈ ಹದದಲ್ಲಿ ಸ್ಟವ್ನ ಆಫ್ ಮಾಡ್ಕೋಬೇಕು. ಹಾಗೆಯೇ ಬಾಣಲಿಯಿಂದ ತೆಗೆದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಬೇಕು. ಯಾಕೆಂದರೆ ಬಾಣಲಿಲೇ ಬಿಟ್ಟರೆ ಅದು ಇನ್ನೂ ಜಾಸ್ತಿ ಫ್ರೈ ಆಗೋಗುತ್ತೆ. ನೋಡಿ, ಈಗ ಸ್ಟವ್ ಆಫ್ ಮಾಡಿ ಅದನ್ನು ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ. ಇದನ್ನು ಆರೋದಕ್ಕೆ ಬಿಡಬೇಕು. ಹೆಸರುಬೇಳೆ ಈಗ ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡಾದಮೇಲೆ ಅದನ್ನು ಸಣ್ಣ ಕಣ್ಣಿರೋ ಜರಡಿನಲ್ಲಿ ಜರಡಿ ಹಿಡ್ಕೋಬೇಕು. ಹಾಗೆಯೇ ಸಕ್ಕರೆನೂ ಸಹ ಪುಡಿ ಮಾಡಿಟ್ಕೋಬೇಕು. ಅದರ ಜೊತೆಗೆ ಏಲಕ್ಕಿನೂ ಸಹ ಹಾಕಿ ಪುಡಿ ಮಾಡಿಟ್ಕೋಬೋದು. ನಂತರ ಒಂದು ಸಣ್ಣ ಬಾಣಲೆಯಲ್ಲಿ ತುಪ್ಪ ಹಾಕ್ಕೊಂಡು ಅದರಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ಹುರ್ಕೊಂಡು ಇಟ್ಕೋಬೇಕು. ಹೆಸರುಬೇಳೆ ನೈಸ್ ಪೌಡರ್ ರೆಡಿ ಇದೆ. ಇದನ್ನು ಒಂದು ಬೌಲ್ಗೆ ಹಾಕ್ಕೋಬೇಕು. ಹಾಗೆಯೇ ಅದರ ಜೊತೆಗೆ ಪುಡಿ ಮಾಡಿರೋ ಸಕ್ಕರೆನೂ ಸೇರಿಸ್ಕೋಬೇಕು. ನಂತರ ನಾವಿಲ್ಲಿ ಏಲಕ್ಕಿ ಪೌಡರ್ನೂ ಸಹ ಸೇರಿಸ್ತಾ ಇದ್ದೀವಿ. ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಹಾಗೆ ಫ್ರೈ ಮಾಡಿರೋ ಗೋಡಂಬಿ ದ್ರಾಕ್ಷಿನೂ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಮೊದಲು. ಆಮೇಲೆ ಸ್ವಲ್ಪ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಅದು ಉಂಡೆ ಮಾಡೋಕ್ಕೆ ಬರೋ ಅಂಥ ಹದಕ್ಕೆ ಬರೋ ಅಷ್ಟು ತುಪ್ಪನ ಸೇರಿಸ್ಕೋಬೇಕು. ಸೇರಿಸಿ ಕಲಿಸ್ಕೊಂಡು ಹಾಗೆ ಉಂಡೆಗಳನ್ನಾಗಿ ಯಾವ ಸೈಜಿಗೆ ಬೇಕೋ ಆ ಥರ ಉಂಡೆನ ಮಾಡ್ಕೋಬೇಕು. ಇಲ್ಲಿ ಉಂಡೆ ಮಾಡಿರೋ ಕ್ಲಿಪ್ಪಿಂಗು ಮಿಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಉಂಡೆ ಮಾಡಿರೋದನ್ನೇ ತೋರಿಸ್ತಾ ಇದ್ದೀನಿ. ರುಚಿಕರವಾದ ಹೆಸರಿಟ್ಟಿನ ಉಂಡೆ ರೆಡಿಯಾಗಿದೆ. ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.